ಕನ್ನಡ ಭಾಷೆಗೆ 7ನೇ ಜ್ಞಾನಪೀಠ ಪ್ರಶಸ್ತಿ ತಂದುಕೊಟ್ಟ ಕವಿ ಚಂದ್ರಶೇಖರ ಕಂಬಾರ. ಇವ್ರ ಬಗ್ಗೆ ತಿಳ್ಕೊಳ್ತಾ ಹೋಗೋದಾದರೆ, ಇವರು ಜನವರಿ 2, 1937ರಲ್ಲಿ ಬೆಳಗಾವಿ ಜಿಲ್ಲೆಯ ಹುಕ್ಕೇರಿ ತಾಲೂಕು ಗೋಡಿಗೆರೆ ಗ್ರಾಮದಲ್ಲಿ ಜನಿಸ್ತಾರೆ. ಇವರ ತಂದೆ ಬಸವಣ್ಣಪ್ಪ ಕಂಬಾರ, ತಾಯಿ ಚೆನ್ನಮ್ಮ. ಇವರ ವಿದ್ಯಾಭ್ಯಾಸವನ್ನು ನೋಡ್ತಾ ಹೋಗೋದಾದರೆ, ಇವರು ಬೆಳಗಾವಿ ಜಿಲ್ಲೆಯ ಗೋಡಿಗೇರಿಯಲ್ಲಿ ಆರಂಭವಾಗಿ ಗೋಕಾಕ್ನ ಮುನ್ಸಿಪಲ್ ಪ್ರೌಢಶಾಲೆಯಲ್ಲಿ ತಮ್ಮ 10ನೇ ತರಗತಿಯನ್ನು ಪೂರ್ಣಗೊಳಿಸ್ತಾರೆ. ನಂತರ ಬೆಳಗಾವಿಯ ಲಿಂಗರಾಜು ಕಾಲೇಜಿನಲ್ಲಿ BA ಪದವಿಯನ್ನು ಪಡ್ಕೊಂಡು ನಂತರ 1962ರಲ್ಲಿ ಕರ್ನಾಟಕ ವಿಶ್ವವಿದ್ಯಾನಿಲಯದಿಂದ ಕನ್ನಡದಲ್ಲಿ MAಯನ್ನು ಮಾಡ್ತಾರೆ. ಉತ್ತರ ಕರ್ನಾಟಕದ ಜಾನಪದ ರಂಗಭೂಮಿಯ ಕುರಿತು PhD ಪದವಿಯನ್ನು ಪಡ್ಕೋತಾರೆ. ಇವರ ವೃತ್ತಿ ಜೀವನವನ್ನು ನೋಡ್ತಾ ಹೋಗೋದಾದರೆ, ಡಾಕ್ಟರ್ ಚಂದ್ರಶೇಖರ ಕಂಬಾರ ಅವರು ಕನ್ನಡ ಸಾಹಿತ್ಯ, ರಂಗಭೂಮಿ ಮತ್ತು ಚಲನಚಿತ್ರ ಕ್ಷೇತ್ರಗಳಲ್ಲಿ ಅಪಾರ ಸೇವೆ ಸಲ್ಲಿಸಿದ ಬಹುಮುಖ ಪ್ರತಿಭೆ. ಬೋಧಕ ಕೆಲಸ. ಕಂಬಾರರು ತಮ್ಮ ವೃತ್ತಿ ಜೀವನವನ್ನು ಅಧ್ಯಾಪಕರಾಗಿ ಪ್ರಾರಂಭಿಸ್ತಾರೆ. ಅವರು ಚಿಕಾಗೋ ವಿಶ್ವವಿದ್ಯಾನಿಲಯದಲ್ಲಿ 1968ರಿಂದ 1969ರವರೆಗೆ ಮತ್ತು ಬೆಂಗಳೂರು ವಿಶ್ವವಿದ್ಯಾನಿಲಯದಲ್ಲಿ 1971ರಿಂದ 1991ರವರೆಗೆ ಕನ್ನಡ ಅಧ್ಯಾಪಕರಾಗಿ ಮತ್ತು ಪ್ರವಚಕರಾಗಿ ಸೇವೆಯನ್ನು ಸಲ್ಲಿಸ್ತಾರೆ. ಇವರ ವೈವಾಹಿಕ ಜೀವನವನ್ನು ನೋಡ್ತಾ ಹೋಗೋದಾದರೆ, ಚಂದ್ರಶೇಖರ ಕಂಬಾರ ಅವರ ಪತ್ನಿ ಸತ್ಯಭಾಮ. ಈ ದಂಪತಿಗೆ 4 ಜನ ಮಕ್ಕಳು: ಜಯಶ್ರೀ ಕಂಬಾರ, ರಾಜಶೇಖರ ಕಂಬಾರ, ಚೆನ್ನಮ್ಮ ಕಂಬಾರ ಮತ್ತು ಗೀತಾ ಸತೀಶ್. ಚಂದ್ರಶೇಖರ ಕಂಬಾರರು ಬರೆದಿರತಕ್ಕಂತಹ ಕೃತಿಗಳನ್ನ ನೋಡ್ತಾ ಹೋಗೋದಾದರೆ, ಅವರ ಕಾವ್ಯಗಳು ಮುಗುಳು, ಹೇಳತೇನಿ ಕೇಳ, ಸಾವಿರಾರು ನೆರಳು, ತಕರಾರಿನವರು ಇತ್ಯಾದಿ. ಅವರು ಬರೆದಿರತಕ್ಕಂತಹ ನಾಟಕಗಳು ಬೆಂಬತ್ತಿನ ಕಣ್ಣು, ವೃಷ್ಯಶೃಂಗ, ಜೋಕುಮಾರಸ್ವಾಮಿ, ಚಾಲೇಶ, ಕಿಟ್ಟಿಯ ಕತೆ, ಜೈಸಿದ್ದ ನಾಯಕ, ಆಲಿಬಾಬಾ, ಕಾಡು ಕುದುರೆ, ನಾಯಿ ಕತೆ ಇತ್ಯಾದಿ. ಅವರು ಬರೆದಿರತಕ್ಕಂತಹ ಮಹಾಕಾವ್ಯ ಚಕೋರಿ. ಅವರ ಕಾದಂಬರಿಗಳು ಅಣ್ಣ ತಂಗಿ, ಕರಿಮಾಯಿ, GK ಮಾಸ್ತರ್ ಪ್ರಣಯ ಪ್ರಸಂಗ, ಸಿಂಗಾರವ್ವ ಮತ್ತು ಅರಮನೆ, ಶಿವನ ಡಂಗೂರ. ಅವರ ಸಂಶೋಧನಾ ಗ್ರಂಥಗಳು ಉತ್ತರ ಕರ್ನಾಟಕದ ಜಾನಪದ ರಂಗಭೂಮಿ, ಬನ್ನಿಸಿ ಹಾಡುವ ನನ್ನ ಬಳಗ, ಬಯಲಾಟಗಳು, ನಮ್ಮ ಜಾನಪದ ವಿಶ್ವಕೋಶ, ಕಾಸಿಗೊಂದು ಸೇರು, ನೆಲದ ಮೇರೆಯ ನಿಧಾನ, ಬೃಹದೇಸಿಯ ಚಿಂತನೆ. ಚಂದ್ರಶೇಖರ ಕಂಬಾರರಿಗೆ ಸಂದಿರತಕ್ಕಂತಹ ಪ್ರಶಸ್ತಿ, ಪುರಸ್ಕಾರ ಮತ್ತು ಗೌರವವನ್ನು ನೋಡ್ತಾ ಹೋಗೋದಾದರೆ, 2011ರಲ್ಲಿ ಕೇಂದ್ರ ಸಂಗೀತ ನಾಟಕ ಅಕಾಡೆಮಿ ರತ್ನ ಪ್ರಶಸ್ತಿ, 2010ರಲ್ಲಿ ಜ್ಞಾನಪೀಠ ಪ್ರಶಸ್ತಿ, 2007ರಲ್ಲಿ ದೇವರಾಜ ಅರಸ್ ಪ್ರಶಸ್ತಿ, 2005ರಲ್ಲಿ ಜೋಶು ಸಾಹಿತ್ಯ ಪುರಸ್ಕಾರ ಪ್ರಶಸ್ತಿ ಆಂಧ್ರ ಪ್ರದೇಶ ಸರ್ಕಾರದಿಂದ, 2004ರಲ್ಲಿ ನಾಡೋಜ ಪ್ರಶಸ್ತಿ, 2004ರಲ್ಲಿ ಪಂಪಾ ಪ್ರಶಸ್ತಿ, 2002ರಲ್ಲಿ ಸಂತ ಕಬೀರ್ ಪ್ರಶಸ್ತಿ, 1988ರಲ್ಲಿ ಕರ್ನಾಟಕ ರಾಜ್ಯೋತ್ಸವ ಪ್ರಶಸ್ತಿ, 1983ರಲ್ಲಿ ಸಂಗೀತ ನಾಟಕ ಅಕಾಡೆಮಿಯ ಪ್ರಶಸ್ತಿ, 1987ರಲ್ಲಿ ನಂದೀಕರ್ ಪ್ರಶಸ್ತಿ, 1987ರಲ್ಲಿ ಕರ್ನಾಟಕ ನಾಟಕ ಅಕಾಡೆಮಿಯ ಪ್ರಶಸ್ತಿ, 1982ರಲ್ಲಿ ಕುಮಾರ ಆಶನ್ ಪ್ರಶಸ್ತಿ ಕೇರಳ ಸರ್ಕಾರದಿಂದ, 1975ರಲ್ಲಿ ಕನ್ನಡ ಸಾಹಿತ್ಯ ಪರಿಷತ್ ಪ್ರಶಸ್ತಿ, ಮಧ್ಯಪ್ರದೇಶ ಸರ್ಕಾರ ಕೊಡುವ ಕಾಳಿದಾಸ ಸಮ್ಮಾನ್ ಪ್ರಶಸ್ತಿ, ಜೋಕುಮಾರಸ್ವಾಮಿ ಎಂಬ ನಾಟಕಕ್ಕೆ 1975ರಲ್ಲಿ ಭಾರತೀಯ ಭಾಷೆಯ ಅತ್ಯುತ್ತಮ ನಾಟಕಕ್ಕೆ ಕಮಲಾದೇವಿ ಚಟ್ಟೋಪಾಧ್ಯಾಯ ಪ್ರಶಸ್ತಿ, ಶಿಖರ ಸೂರ್ಯ ಪುಸ್ತಕಕ್ಕೆ ಟ್ಯಾಗೂರ್ ಪ್ರಶಸ್ತಿ, 2006ರ ಆಳ್ವಾಸ್ ನುಡಿಸಿರಿ ಸಮ್ಮೇಳನದ ಅಧ್ಯಕ್ಷರಾಗಿರ್ತಾರೆ. 2004ರಿಂದ 2010ರವರೆಗೆ ವಿಧಾನ ಪರಿಷತ್ನ ಸದಸ್ಯರಾಗಿರ್ತಾರೆ. 2001ರಲ್ಲಿ ಪದ್ಮಶ್ರೀ ಪ್ರಶಸ್ತಿ ಸಿಕ್ಕಿರುತ್ತವ್ರಿಗೆ, 1997ರಲ್ಲಿ ಮಾಸ್ತಿ ಪ್ರಶಸ್ತಿ, 1993ರಲ್ಲಿ ಜಾನಪದ ಮತ್ತು ಯಕ್ಷಗಾನ ಅಕಾಡೆಮಿಯ ಪ್ರಶಸ್ತಿ, 1991ರಲ್ಲಿ ಸಿರಿಸಂಪಿಗೆ ನಾಟಕಕ್ಕೆ ಕೇಂದ್ರ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ, 1989ರಲ್ಲಿ ಕರ್ನಾಟಕ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ. ಧನ್ಯವಾದಗಳು.